ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿದಾರರಿಗೆ ಬೆದರಿಕೆ ಬೆನ್ನಲ್ಲೇ ಈಗ ಮತ್ತೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮತ್ತೆ 8 ಪ್ರಮುಖ ಸಾಕ್ಷಿದಾರರಿಂದ ಹೇಳಿಕೆಯನ್ನು ದಾಖಲಿಸಿದ್ದಾರೆ ತನಿಖಾಧಿಕಾರಿಗಳು. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲು ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಇನ್ನು ಈಗಾಗಲೇ 18 ಜನ ಪ್ರಮುಖ ಸಾಕ್ಷಿಗಳನ್ನು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿರುವ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅಂದರೆ ಏನಾದರೂ ಬೆದರಿಕೆಗೆ ಬಗ್ಗಿ ಅವರು ಹೇಳಿಕೆಗಳನ್ನು ಬದಲಾಯಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೂ ಮುನ್ನನೇ ಪೊಲೀಸರ ನ್ಯಾಯಾಧೀಶರ ಮುಂದೆ ಇವ್ರನ್ನ ಅಪಿಯರ್ ಮಾಡಿಸಿ 164 ಸ್ಟೇಟ್ಮೆಂಟನ್ನು ದಾಖಲು ಮಾಡಿಸೋದಕ್ಕೆ ಈಗ ತಯಾರಿಗಳು ನಡ್ಕೋತಾ ಇದೆ. ಪ್ರಮುಖವಾಗಿ 18 ಜನ ಸಾಕ್ಷಿಗಳು, ಆ 18 ಜನರನ್ನ 164 ಸ್ಟೇಟ್ಮೆಂಟ್ ತಗೊಳ್ಳೋದು, 18 ಜನರ 164 ಹೇಳಿಕೆ ದಾಖಲು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 18 ಜನ ಸಾಕ್ಷಿಗಳ 164 ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ತಯಾರಿ ಆಗ್ತಾ ಇದೆ. ಇನ್ನೂ ಆಗಿಲ್ಲ, ತಯಾರಿ ನಡೀತಾ ಇದೆ. ಡಿ ಗ್ಯಾಂಗ್ ಸಾಕ್ಷಿಗಳಿಗೆ ಬೆದರಿಕೆ ಆರೋಪದ ಬೆನ್ನಲ್ಲೇ ಅಲರ್ಟ್. ಮೊನ್ನೆ ಏನೋ ತುಮಕೂರು ಜೈಲಿಂದ ಇವರೆಲ್ಲರಿಗೂ ಬೆದರಿಕೆ ಹಾಕಿದ್ರು ಅಂತ ಒಂದಷ್ಟು ಮಾಹಿತಿ ಬಂತು. ಇದರ ಬೆನ್ನಲ್ಲೇ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ಸಾಕ್ಷಿಗಳಿಗೆ ರಕ್ಷಣೆ ಮತ್ತು ಧೈರ್ಯ ತುಂಬುವ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅಂದರೆ ನೀವು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಯಾರಿಗೂ ಜಗ್ಬೇಕಾಗಿಲ್ಲ. ಅವ್ರು ಯಾರೋ ಬೆದರಿಕೆ ಹಾಕಿದ್ರು ಅಂತ ಅಂದ್ಬಿಟ್ಟು ನಿಮ್ಮ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಬೇಡಿ ಅಂತ. ಸುಮಾರು 180 ಜನರಿಂದ ಹೇಳಿಕೆಯನ್ನು ದಾಖಲಿಸಿ ಸಾಕ್ಷಿಗಳನ್ನಾಗಿ ಈಗಾಗಲೇ ಪೊಲೀಸರು ಮಾಡಿಕೊಂಡಿದ್ದಾರೆ. 180 ಜನ. ಅದರಲ್ಲಿ ಪ್ರಮುಖ ಸಾಕ್ಷಿಗಳಾಗುವವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರಿಂದ ಹೇಳಿಕೆಯನ್ನು ದಾಖಲು ಮಾಡ್ಕೋತಾರಂತೆ. ಅಂದರೆ ಸಾಕ್ಷಿದಾರರ ಹೆಸರು, ಅವರ ವಿಳಾಸ ಮತ್ತು ಗುರುತಿನ ಮಾಹಿತಿಯನ್ನು ಪೊಲೀಸರು ಇನ್ನೂ ಕೂಡ ಕೊಟ್ಟಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ನಿನ್ನೆ ಡಿ ಗ್ಯಾಂಗ್ನ ಓರ್ವ ವ್ಯಕ್ತಿಯಿಂದ ಬೆದರಿಕೆ ಹಾಕಲಾಗಿತ್ತು. ನಿನ್ನೆ ಅಲ್ಲ, ಅದು ಮೊನ್ನೆ ಹಾಕಿದ್ದು. ಯಾರೋ ಈ ಥರ ಬೆದರಿಕೆ ಹಾಕಿದ್ರು ಅಂತ. ಈ ಸಂಬಂಧ NCR ದಾಖಲಿಸಿ ಪೊಲೀಸರು ತನಿಖೆಯನ್ನು ಈಗಾಗಲೇ ಕೈಗೊಂಡಿದ್ದಾರೆ. ತನಿಖೆಯಲ್ಲಿ ಬೆದರಿಕೆಗೆ ಪೂರಕ ಸಾಕ್ಷಿಗಳು ಪತ್ತೆಯಾದರೆ ಅದು ಸಂಕಷ್ಟ ಅಂತಂದರೆ ಹೌದು ಇವರು ಬೆದರಿಕೆ ಹಾಕಿದ್ದು ನಿಜ ಅಂತ ಪ್ರೂವ್ ಆದರೆ ನಾಳೆ ದಿನ ಜಾಮೀನು ಕೊಡೋ ಸಂದರ್ಭದಲ್ಲಿ ಜೈಲಿನಲ್ಲಿ ವಕೀಲರು ಹೇಳ್ತಾರೆ ಕೋರ್ಟ್ ಮುಂದೆ, ನೋಡಿ ಇವರು ಜೈಲಲ್ಲಿದ್ದಾಗಲೇ ಬೆದರಿಕೆ ಹಾಕಿದವರು, ಇವ್ರಿಗೆ ಜಾಮೀನು ಕೊಟ್ಟು ಬಿಡುಗಡೆ ಮಾಡಿಬಿಟ್ರೆ ಇವರು ಸಾಕ್ಷಿಗಳ ನಾಶ ಮಾಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನು ಕೊಡಬೇಡಿ ಅಂತ ವಾದ ಮಾಡ್ತಾರೆ. ಅದು ಇವರಿಗೆ ಸಂಕಷ್ಟ. ಯಾರಿಗೆ ಈ ಥರ ಫೋನ್ ಮಾಡಿದ್ದಾರೆ ಇವರಿಗೆ ಕಷ್ಟ. ನಾಳೆ ದಿನ ಯಾರು ಆ ಥರ ಫೋನ್ ಮಾಡಿದ್ದು ಅಂತ ಗೊತ್ತಾದರೆ ಅವ್ರುಗಳಿಗೆ ಜಾಮೀನು ಕೊಡಲ್ಲ ಕೋರ್ಟ್.